ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಮಲ್ಲಿಕಾರ್ಜುನ್ ಮುತ್ಯಾರವರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಕೋಲಿ ಸಮಾಜದ ಮುಖಂಡರು ಹಾಗೂ ಭಕ್ತಾದಿಗಳಿಂದ ಮಾರ್ಚ್ 2ರಂದು ಸೋಮವಾರ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಮಲ್ಲಿಕಾರ್ಜುನ ಮುತ್ಯ ಅಂತ ಏನಿದ್ದಾರೆ ಶಹಾಪುರ ತಾಲೂಕಿನ ಮಹಾಲ್ ರೋಜದಲ್ಲಿ ಇವತ್ತು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಯಾವುದೇ ವಿಡಿಯೋ ನೋಡಿದರೂ ಕೂಡ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಬೇಕನ್ನುವಂಥ ಒಂದು ಮಾತಿದೆ. ಆ ಪ್ರಮಾಣಿಸುವ ನೋಡೋದನ್ನು ಬಿಟ್ಟು ಇವತ್ತು ಅವರ ಬಗ್ಗೆ ಕೆಟ್ಟದಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರೋದನ್ನು ಖಂಡಿಸಿ ಇವತ್ತೇನು ಮಲ್ಲಿಕಾರ್ಜುನ ಮುತ್ಯ ಮಹಲ್ ರೋಜ್ ಇವತ್ತು ಅವರು ಕೋಲಿ ಸಮಾಜದ ಗುರುಗಳಾಗಿದ್ದರೂ ಕೂಡ ಯಾವುದೇ ಸಂದರ್ಭದಲ್ಲಿ ಜಾತಿ ಎನ್ನುವ ವಿಷಯವನ್ನೇ ಅವರು ಯಾವತ್ತೂ ಕೂಡ ಮುನ್ನೆ ತಂದೇ ಇಲ್ಲ. ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂದರೆ ಮಹಲ್ ರೋಜ ಮಠದಲ್ಲಿ ನಾವು ಕಾಣ್ತೀವಿ. ಹೀಗೆ ಎಲ್ಲರೂ ಆ ಗುರುಗಳ ಹತ್ರ ಹೋಗ್ತಾರೆ. ಇವತ್ತು ಅವರಿಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಗುರುಗಳು ಅವರಿಗೆ ಮಾರ್ಗದರ್ಶನ ತೋರಿಸಿ ದಾರಿಯನ್ನು ತೋರಿಸ್ತಾ ಇದ್ದಾರೆ. ಇವತ್ತು ಅನೇಕ ಭಕ್ತರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಕೆಲವು ದಿನಗಳ ಹಿಂದೆ ಮೊನ್ನೆನೇ ಏನು ಒಂದು ಕುಟುಂಬ ತಮ್ಮ ಮಗಳ ಒಂದು ಹುಟ್ಟುಹಬ್ಬದ ನಿಮಿತ್ತ ಗುರುವಿನ ಸನ್ನಿಧಿಯಲ್ಲಿ ಆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಅವ್ರು ಹೋಗಿದಂಥ ಸಂದರ್ಭದಲ್ಲಿ ಇವತ್ತು ಆ ಹುಟ್ಟುಹಬ್ಬ ಕೇಕ್ ಕತ್ತರಿಸಿ ಇವತ್ತು ಆ ಮಗುವಿನ ಬರ್ತ್ಡೇ ಆದಂಥ ಮಗುವಿಗೆ ಇವತ್ತೇನು ಆ ಮಗು ಇದೆ ಅವರ ಸಹೋದರ ಸಂಬಂಧಿ ಅವರ ಅಣ್ಣನ ಮಗಳು ಇದ್ದಾಳೆ. ಅಣ್ಣನ ಮಗಳು ತನ್ನ ಮಗಳು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಆ ಮಗುವನ್ನು ವಾತ್ಸಲ್ಯದಿಂದ ಆಟ ಆಡಿಸಿದ್ದಾರೆ. ಅದನ್ನೇ ಇವತ್ತು ನೋಡುಗರು ಏನು ಮಾಡ್ತಾ ಇದ್ದಾರೆ, ಕೆಲವರಿಗೆ ತಪ್ಪಾಗಿ ಗ್ರಹಿಸ್ತಾ ಇದ್ದಾರೆ. ಇವತ್ತು ಆ ಮಗುವನ್ನು ಎತ್ತಾಡಿಸುವ ಸಂದರ್ಭದಲ್ಲಿ ಅಲ್ಲೇ ಅವರ ತಂದೆ ತಾಯಿ ಸುಮಾರು ಭಕ್ತರು ಇವತ್ತು ಆ ಸಂಬಂಧಿಕರು ಕೂಡ ಅಲ್ಲೇ ಇದ್ದಾರೆ. ಅವರೇ ಸ್ವತಃ ವಿಡಿಯೋ ಮಾಡ್ಕೊಂಡಾರ. ವಿಡಿಯೋ ಮಾಡಿ ಇವತ್ತು ನಾವು ಮಾಲ್ ರೋಜಿಗೆ ಬಂದು ನಮ್ಮ ಮಗಳ ಬರ್ತ್ಡೇ ಮಾಡಿದ್ದೀವಿ, ಗುರುಗಳು ನಮ್ಮ ಜೊತೆ ಅನನ್ಯವಾಗಿ ನಮಗೆ ಆಶೀರ್ವಾದ ಮಾಡಿದ್ರು, ಇವತ್ತು ದಾರಿ ತೋರಿಸಿದ್ರು ಅಂಥೇಳಿ ಅಲ್ಲಿ ಅವರೇ ತಮ್ಮ ಸ್ವಂತ ಮೊಬೈಲಲ್ಲಿ ಅವರೇ ಒಂದು ಸ್ಟೇಟಸ್ ಇಟ್ಟಿದ್ದಾರೆ ಖುಷಿಯಿಂದ. ಅದನ್ನೇ ಆಗಲಾರ್ದಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇವತ್ತು ಈ ಒಂದು ಮಾಲ್ ರೋಜದ ಮಲ್ಲಿಕಾರ್ಜುನ ಮುತ್ಯನ ಹೆಸರು ಇವತ್ತು ದೇಶಾದ್ಯಂತ ಹರಡ್ತಾ ಇದೆ. ಇವತ್ತು ಸುಮಾರು ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಈ ಒಂದು ಮಠದ ಕೀರ್ತಿ ದೇಶ ತುಂಬ ಹೋಗ್ತಾ ಇದೆ. ಇದನ್ನು ಸಹಿಸದ ಕೆಲವರು ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವ್ರ ಮೇಲೆ ಏನು ತೇಜೋವಧೆ ಮಾಡಬೇಕು, ಅವರಿಗೆ ಕೆಟ್ಟ ಹೆಸರು ತರಬೇಕಂತ ತಿಳ್ಕೊಂಡು ಇವತ್ತು ಒಂದು ಫೇಸ್ಬುಕ್ಕಿನಲ್ಲಿ ಇವತ್ತು ವಾಟ್ಸಪ್ನಲ್ಲಿ ಇವತ್ತು ಆಯೋಗಕ್ಕೆ ಬರೆಯೋದು, ಮಕ್ಕಳ ಆಯೋಗಕ್ಕೆ ಬರೆಯೋದು, ಮಹಿಳಾ ಆಯೋಗಕ್ಕೆ ಬರೆಯೋದು, ಈ ರೀತಿಯಾಗಿ ಮಾಡಿರೋದರಿಂದ ಇವತ್ತು ಯಾವುದೋ ಕಾರಣದ ಕೈಗಳ ಕೆಲಸ ಮಾಡಿ ಇವತ್ತು ಅಲ್ಲಿ ಒಂದು ಪೋಸ್ಕೋ ಕೇಸನ್ನು ರಿಜಿಸ್ಟರ್ ಮಾಡುವಂಥ ಒಂದು ಹುನ್ನಾರ ನಡೆದಿದೆ. ಇವತ್ತು ಏನು ಮಕ್ಕಳ ಆಯೋಗದ ಅಧ್ಯಕ್ಷರು ಏನಿದ್ದಾರೆ ಅದನ್ನು ಆ ಒಂದು ಪ್ರಕರಣ ಇವತ್ತು ಅವರ ತಂದೆ ತಾಯಿಯರಿಗೆ ಸಂಬಂಧಿಕರಿಗೆ ಕರೆದು ಕೌನ್ಸಿಲ್ ಮಾಡಿ ಆ ಮಗುವಿನ ತಂದೆ ತಾಯಿ ಸಮ್ಮುಖದಲ್ಲಿ ಇದ್ದಂಥ ಸಂದರ್ಭ ಅವರೆಲ್ಲರೂ ಕರೆಸಿ ಒಂದು ಕೌನ್ಸಿಲಿಂಗ್ ಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಆ ಒಂದು ಪ್ರಕರಣ ತಾವು ಮಾಡ್ಬೋದಾಗಿತ್ತು. ಆದರೆ ಇವತ್ತು ಯಾವುದೋ ಒತ್ತಡದಲ್ಲಿ ಈ ರೀತಿಯಾದ ಒಂದು ಪ್ರಕರಣ ಆಗ್ಯದ. ಅದಕ್ಕಾಗಿ ಇವತ್ತು ಆ ಒಂದು ಪ್ರಕರಣ ಏನಾಗಿದೆ ಅದು ವಾಪಸ್ ಪಡಿಬೇಕು. ಆ ಒಂದು ಪ್ರಕರಣ ವಾಪಸ್ ಪಡಿಬೇಕು. ಇವತ್ತು ಇದರ ಹಿಂದೆ ಯಾರು ಒತ್ತಾಯವನ್ನು ಮಾಡಿದ್ದಾರೆ, ಮೊಬೈಲ್ನಾಗ ಆ ಮಗುವಿನ ಒಂದು ಫೋಟೋ ಆಗಿರ್ಬೋದು, ಅದು ಬ್ಲರ್ ಮಾಡಲಾರ್ದೇ ಇವತ್ತು ನೇರವಾಗಿ ತೋರಿಸ್ಯಾರ. ಆ ಮಗುವಿನ ಭವಿಷ್ಯಕ್ಕೆ ಇವತ್ತು ಒಂದು ದೊಡ್ಡ ದುರಂತವನ್ನು ಇವತ್ತು ಈ ಮೊಬೈಲ್ನಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಫೇಸ್ಬುಕ್ನಲ್ಲಿರ್ಬೋದು, ಯೂಟ್ಯೂಬ್ನಲ್ಲಿರ್ಬೋದು, ಇವತ್ತು ಪತ್ರಿಕೆಯಲ್ಲಿರ್ಬೋದು, ಯಾರ್ಯಾರು ತೋರಿಸ್ಯಾರ ಅವ್ರದ್ದೆಲ್ಲ ನಾವು ಸ್ಕ್ರೀನ್ಶಾಟ್ ತೆಗಿಲಿಕ್ಕತ್ತೀವಿ. ಅವ್ರ ಮ್ಯಾಗ ಕೂಡ FIR ಮಾಡಿರಿ ಅಂತ ಒಂದು ಅರ್ಜಿ ಕೂಡ ತಯಾರು ಮಾಡಿದ್ದೀವಿ. ಇವತ್ತು ಆ ಒಂದು ಪ್ರಕರಣ ಏನು ಮಹಲ್ ರೋಜದಲ್ಲಿ ಆಗಿರುವಂಥ ಪ್ರಕರಣ ಹಿಂಪಡಿಬೇಕಂತ ತಿಳ್ಕೊಂಡು ಇವತ್ತು ಇಲ್ಲಿ ಏನಾಗ್ತಾ ಇದೆ ಅಂದರೆ ಬಂಧುಗಳೇ, ಇವರೊಬ್ಬರು ಹಿಂದೂ ವರ್ಗದಲ್ಲಿರುವಂಥ ಗುರುಗಳು, ಅದರಲ್ಲಿ ಕೋಲಿ ಸಮಾಜದವರು ಆಗಿರೋದರಿಂದ ಈ ಕೋಲಿ ಸಮಾಜಕ್ಕೆ ಕಂಡ್ರೇ ಸಹಿಸಲಾರ್ದಂಥ ಕೆಲವು ಜನ, ಕೋಲಿ ಸಮಾಜ ಅಂದರೆ ಕೋಲಿ ಸಮಾಜದವ್ರು ಯಾವತ್ತೂ ಕೂಡ ಮುನ್ನೆಲೆಗೆ ಬರಬಾರ್ದು, ಇವರನ್ನು ಹತ್ತಿಡಬೇಕಂತ ತಿಳ್ಕೊಂಡು ಕೆಲವು ಜನ ಇಂಥ ಒಂದು ಹುನ್ನಾರ ಮಾಡಿದ್ದಾರೆ. ಅದನ್ನು ಖಂಡಿಸಿ
ಇವತ್ತು ಕಲಬುರಗಿಯಲ್ಲಿ 2ನೇ ತಾರೀಕು ಸೋಮವಾರ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೋಲಿ ಸಮಾಜ ಹಾಗೂ ಮಹಾಲ್ ರೋಜ್ ಮಲ್ಲಿಕಾರ್ಜುನ ಮುತ್ಯ ಅವರ ಭಕ್ತರು, ಅವರ ಅಭಿಮಾನಿಗಳು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಾವೆಲ್ಲರ ಒತ್ತಾಯವನ್ನು ಇವತ್ತು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ, ಇವತ್ತು ಆ ಒಂದು ಆಯೋಗಕ್ಕೆ ಕೂಡ ನಾವೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಒಂದು ಪ್ರಕರಣ ವಾಪಸ್ ಪಡಿಬೇಕು, ಇದರ ಸತ್ಯಾಸತ್ಯತೆ ಅರಿಯದೆ ಏನು ಮಾಡಿದ್ದಾರೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕು. ಯಾರು ಮೊಬೈಲ್ನಲ್ಲಿ ಇವತ್ತು ಆ ಹುಡುಗಿ ಒಂದು 6 ವರ್ಷದ ಮಗು, 6 ವರ್ಷ ಮಗುದು ಫೋಟೋ ಏನಪ್ಪ ಅಂದ್ರೆ ಕುಲ್ಲ ಬಿಟ್ಟಾರ, ಅವ್ರ ಮೇಲೆ ಪ್ರಕರಣ ದಾಖಲಿಸ್ಬೇಕು. ಯಾಕಂದರೆ ಸುಮ್ಮನೆ ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅಂದಾಗ ಊಹಾಪೋಹಗಳಿಗೆ ಬೆಲೆ ಕೊಟ್ಟು ಇದು ಆಗಿರುವಂಥ ಪ್ರಕರಣ. ಹೀಗಾಗಿ ಇದನ್ನು ವಾಪಸ್ ಪಡಿಬೇಕು. ಮತ್ತು ನಾವು ಇವ್ರ ಮೇಲೆ ಅರ್ಜಿ ಕೊಡ್ತಾ ಇದ್ದೀವಿ. ಯಾರು ಈ ರೀತಿ ಆದಂಥ ಒತ್ತಡ ಹಾಕಿದ್ರು, ಯಾರು ತಮ್ಮ ಫೇಸ್ಬುಕ್ನಲ್ಲಿ, ಮೊಬೈಲ್ನಲ್ಲಿ ಇಲ್ಲ ಸಲ್ಲದ ಶಬ್ದಗಳನ್ನು ಬಳಸ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಇವತ್ತು ಸೈಬರ್ ಕ್ರೈಮ್ನಲ್ಲಿ ಅರ್ಜಿ ಕೊಡ್ತೀವಿ. ಅವ್ರ ಮೇಲೆ FIR ಆಗಬೇಕು. ಇವತ್ತು ಮಾನಹಾನಿ ಮಾಡಿರುವಂಥವ್ರ ಮೇಲೆ FIR ಆಗಬೇಕು. ಈ ಒಂದು ಪ್ರಕರಣ ವಾಪಸ್ ತಗೋಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ, ಆಯೋಗಕ್ಕೆ ನಾವು ಏನಪ್ಪ ಅಂದ್ರೆ ಅವತ್ತು ಒಂದು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಿದ್ದೀವಿ. ಅಲ್ಲಿ ಕೋಲಿ ಸಮಾಜದ ಗುರುವಿನ ತೇಜೋವಧೆ ಮಾಡುವ ಹುನ್ನಾರಗಳನ್ನು ಖಂಡಿಸಿ ಇವತ್ತು ಎಲ್ಲ ಜನಾಂಗದ ಜೊತೆ ಇರುವಂಥ ಗುರುವಿನ ಭಕ್ತರು, ಇವತ್ತು ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಇವತ್ತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ಜಿಲ್ಲಾಧಿಕಾರಿ ಕಚೇರಿಯೊಳಗೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯ ಮೂಲಕ ನಾವು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಮತ್ತು ನಮ್ಮ ದೂರು ಕೂಡ ಕೊಡ್ತಾ ಇದ್ದೀವಿ. ಯಾರು ತಪ್ಪಿಸ್ತಾರೋ ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕಂತ ತಿಳ್ಕೊಂಡು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಮಸ್ಕಾರ. ಎಷ್ಟು ಜನ ಸೇರ್ಬೇಕು ಅವತ್ತಿನ ದಿನ? ಇವತ್ತು ಅವತ್ತಿನ ದಿನ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಯಾಕಂದ್ರೆ ಇವರು ಏನು ಷಡ್ಯಂತ್ರ ಮಾಡ್ಯಾರ, ಇವತ್ತು ಕೋಲಿ ಸಮಾಜಕ್ಕೆ ಒಂದು ದೊಡ್ಡ ನೋವಾಗ್ಯದ. ಅಲ್ಲದೆ ಇಲ್ಲಿ ಏನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಒತ್ತಡ ಹಾಕಿ ಇವತ್ತು ಪ್ರಕರಣ ದಾಖಲಿಸಲಿಕ್ಕೆ ಅವರು ಒತ್ತಾಯವನ್ನು ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಇವತ್ತು ಏನು ತಪ್ಪು ಕಲ್ಪನೆಯನ್ನು ಇವತ್ತು ಬಿತ್ತುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಇವತ್ತು ಆ ಮಗುವಿನ ತಾಯಿ ತಂದೆ ಅವರಿಗೆ ಸ್ವಲ್ಪ ಏನಪ್ಪ ಅಂದರೆ ತಿಳುವಳಿಕೆ ಕಡಿಮೆ ಅದ ಅಂಥೇಳಿ ಅವರು ಅಲ್ಲಲ್ಲಿ ಈ ಒಂದು ವಿಚಾರವನ್ನು ಬಿತ್ತಾ ಇದ್ದಾರೆ. ಅರೆ, ತಿಳುವಳಿಕೆ ಕಡಿಮೆ ಅದಂತೆ ಯಾರು ನೀವೆಲ್ಲ ಹೇಳೋಕ್ಕೆ ಯಾರು? ಏನು ಆ ಮಗುವಿಂದ ಅವ್ರ ತಂದೆ ತಾಯಿದು ಮೆಡಿಕಲ್ ಆಗ್ಯದ, ಏನು ಮೆಡಿಕಲ್ ರಿಪೋರ್ಟ್ ಬಂದದ ಅವ್ರಿಗೆ ಬುದ್ಧಿ ಕಮ್ಮದಂತ? ಇದು ಎಲ್ಲ ಏನೇ ಮಾಡಿ ಒಟ್ಟು ಅವ್ರ ಹೆಸರು ತೇಜವಧೆ ಮಾಡಬೇಕಂತ ಹುನ್ನಾರದ. ಅದಕ್ಕೆ ಈ ಹುನ್ನಾರಕ್ಕೆ ಯಾರು ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವ್ರ ಭಕ್ತಾದಿಗಳಿರ್ಬೋದು, ಇವತ್ತು ಕೋಲಿ ಸಮಾಜ ಇರ್ಬೋದು, ಯಾವುದು ಈ ಹುನ್ನಾರಕ್ಕೆ ನಾವು ಯಾರು ಸೊಪ್ಪು ಹಾಕಲ್ಲ. ಇವತ್ತು ಏನು ಇದು ಒಂದು ಆಗ್ಯದ. ಈ ಸಂದರ್ಭದಲ್ಲಿ ಯಾರು ಈ ಕೆಲಸ ಮಾಡ್ತಾಯಿದ್ರಿ ನಿಮಗೆ ಅದೇ ಒಂದು ಮಾತು ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ಅವರು ಹೇಳಿದಂಥ ಮಾತು, ಇವತ್ತು 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತದ. ಅದಕ್ಕೆ ಪ್ರತ್ಯಕ್ಷ ಕಂಡವರು ನೀವೆಲ್ಲ ನೋಡಿದವರು ತಿಳಿದು ನೋಡ್ಕೋರಿ. ಅದು ಏನದ ಸತ್ಯಾಸತ್ಯತೆ ಹಿನ್ನೆಲೆ ತಿಳ್ಕೊಂಡು ನೀವು ಮುಂದೆ ಹೆಜ್ಜೆ ಇಡಬೇಕು. ಇಲ್ಲೇ ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಕೇವಲ ದೃಶ್ಯವನ್ನು ನೋಡಿ ಇವರು ಆರೋಪಿ ಅಂತ ಬಿಂಬಿಸಿ ಅವ್ರ ಮೇಲೆ FIR ಮಾಡ್ತಾರಂದ್ರೆ ಇಡೀ ಕೋಲಿ ಸಮಾಜಕ್ಕೆ ತುಂಬಲಾರದ ನೋವಾಗ್ಯದ. ಇವತ್ತು ಮಲ್ಲಿಕಾರ್ಜುನ ಮುಕ್ತ್ಯಾನ ಭಕ್ತರಿದ್ದಾರೆ, ಎಲ್ಲ ಸಮಾಜದವರು, ಆ ಭಕ್ತರು, ಅವರ ಅಭಿಮಾನಿಗಳು, ಅವರೆಲ್ಲರಿಗೂ ಕೂಡ ನೋವಾಗ್ಯದ. ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಸೇರಿ ನಾವು ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಅಲ್ಲದೆ ಇಲ್ಲಿ ಏನು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಒತ್ತಡವನ್ನು ಹಾಕ್ತಾ ಇದ್ದಾರೆ. ಆ ಒತ್ತಡ ಹಾಕಿ ಇವತ್ತು ಪ್ರಕರಣ ದಾಖಲಿಸಲಿಕ್ಕೆ ಅವರು ಒತ್ತಾಯವನ್ನು ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಅದರಲ್ಲಿಯೂ ಕೂಡ ಇವತ್ತು ಏನು ತಪ್ಪು ಕಲ್ಪನೆಯನ್ನು ಇವತ್ತು ಬಿತ್ತುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಇವತ್ತು ಆ ಮಗುವಿನ ತಾಯಿ ತಂದೆ ಅವರಿಗೆ ಸ್ವಲ್ಪ ಏನಪ್ಪ ಅಂದರೆ ತಿಳುವಳಿಕೆ ಕಡಿಮೆ ಅದ ಅಂಥೇಳಿ ಅವರು ಅಲ್ಲಲ್ಲಿ ಈ ಒಂದು ವಿಚಾರವನ್ನು ಬಿತ್ತಾ ಇದ್ದಾರೆ. ಅರೆ, ತಿಳುವಳಿಕೆ ಕಡಿಮೆ ಅದಂತೆ ಯಾರು ನೀವೆಲ್ಲ ಹೇಳೋಕ್ಕೆ ಯಾರು? ಏನು ಆ ಮಗುವಿಂದ ಅವ್ರ ತಂದೆ ತಾಯಿದು ಮೆಡಿಕಲ್ ಆಗ್ಯದ, ಏನು ಮೆಡಿಕಲ್ ರಿಪೋರ್ಟ್ ಬಂದದ ಅವ್ರಿಗೆ ಬುದ್ಧಿ ಕಮ್ಮದಂತ? ಇದು ಎಲ್ಲ ಏನೇ ಮಾಡಿ ಒಟ್ಟು ಅವ್ರ ಹೆಸರು ತೇಜವಧೆ ಮಾಡಬೇಕಂತ ಹುನ್ನಾರದ. ಅದಕ್ಕೆ ಈ ಹುನ್ನಾರಕ್ಕೆ ಯಾರು ಇವತ್ತು ಮಲ್ಲಿಕಾರ್ಜುನ ಮುತ್ಯ ಅವ್ರ ಭಕ್ತಾದಿಗಳಿರ್ಬೋದು, ಇವತ್ತು ಕೋಲಿ ಸಮಾಜ ಇರ್ಬೋದು, ಯಾವುದು ಈ ಹುನ್ನಾರಕ್ಕೆ ನಾವು ಯಾರು ಸೊಪ್ಪು ಹಾಕಲ್ಲ. ಇವತ್ತು ಏನು ಇದು ಒಂದು ಆಗ್ಯದ. ಈ ಸಂದರ್ಭದಲ್ಲಿ ಯಾರು ಈ ಕೆಲಸ ಮಾಡ್ತಾಯಿದ್ರಿ ನಿಮಗೆ ಅದೇ ಒಂದು ಮಾತು ಹೇಳ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಇವತ್ತು ಅವರು ಹೇಳಿದಂಥ ಮಾತು, ಇವತ್ತು 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ
ಶಿಕ್ಷೆ ಆಗಬಾರ್ದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತದ. ಅದಕ್ಕೆ ಪ್ರತ್ಯಕ್ಷ ಕಂಡವರು ನೀವೆಲ್ಲ ನೋಡಿದವರು ತಿಳಿದು ನೋಡ್ಕೋರಿ. ಅದು ಏನದ ಸತ್ಯಾಸತ್ಯತೆ ಹಿನ್ನೆಲೆ ತಿಳ್ಕೊಂಡು ನೀವು ಮುಂದೆ ಹೆಜ್ಜೆ ಇಡಬೇಕು. ಇಲ್ಲೇ ಅದಕ್ಕಾಗಿ ನಾವು ಏನಪ್ಪ ಅಂದ್ರೆ ಕಲಬುರಗಿ ಏನು 2ನೇ ತಾರೀಕು ನಾಳೆನೇ ಬಿಟ್ಟು ನಾಡ್ದು ಸೋಮವಾರ ದಿವಸ ಕಲಬುರಗಿಯ ಜಗತ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಮಹಾಲ್ರೋಜ ಗ್ರಾಮ ಮಹಾಲ್ರೋಜದ ಮಲ್ಲಿಕಾರ್ಜುನ ಅಪ್ಪಾಜಿಯವರು ನಡೆದಾಡುವ ದೇವರಂತ ಹೆಸರುವಾಸಿಯಾಗಿ ಇಡೀ 4-5 ರಾಜ್ಯದಲ್ಲಿ ಹೆಸರಾಗಿದೆ ಅವರು. ಏಕೆಂದರೆ ಇವತ್ತು ಆ ಅಪ್ಪಾಜಿಯವ್ರ ಹತ್ರ ತಾವು ಯಾರಾದರೂ ಹೋಗಿ ಬಂದರೂ ತಮಗೆಲ್ಲನೂ ಗೊತ್ತಾಗ್ತದೆ. ವಿಷಯ ಏನಪ್ಪ ನಾವು ಹೇಳೋಕ್ಕೆ ಬಯಸೋದೇನೆಂದರೆ, ಇಲ್ಲ ಸಲ್ಲದ ಆರೋಪ ಮಾಡೋದಾಯ್ತು, ಕಮಿಟ್ಗಳು ಹಾಕೋದಾಯ್ತು, ಈ ಥರ ಏನಾದರೆ ಮಾಡಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮನೂ ತೊಗೋತೀವಿ, FIRನೂ ಮಾಡಿಸ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದ್ರೆ, ನಿಜ ಏನಮ್ಮ ತಿಳ್ಕೊಂಡು ತಾವೆಲ್ಲನೂ ಅದು ಹರಿಬೇಡ್ರಿ. ಏನೂ ಗೊತ್ತಿಲ್ಲದ ಇಲ್ಲ ಸಲದ ಇದು ಮಾಡಿ ನೀವು ವಿಡಿಯೋ ಮುಖಾಂತರ ಕಮಿಟ್ ಹಾಕೋದು ಇದು ಮಾಡಿದ್ರೆ ಅವ್ರು ಯಾರೇ ಇರಲಿ ಅವರಿಗೆ ಕಾನೂನು ಪ್ರಕಾರ ನಾವು ಕ್ರಮನೂ ಕೈ ತೊಗೋತೀವಿ. ನಮ್ದು ಏನದ 2 ತಾರೀಕು ಸೋಮವಾರ ದಿವಸ ಗುಲ್ಬರ್ಗದಾದಂಥ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈ ಸಾವಿರಾರು ಸಂಖ್ಯೆಯಲ್ಲಿ ಅಪ್ಪಾಜಿ ಬಳಗದ ವತಿಯಿಂದ ಅಪ್ಪಾಜಿ ಸರ್ವಧರ್ಮದ ಗುರು ಅಂತ ಹೆಸರುವಾಗಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ. ಇದರಿಂದ ಬಹಳಷ್ಟು ಜನ ಸೇರ್ತಿದ್ವಿ. ತಾವು ಎಲ್ಲರೂ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕು. ಇನ್ನೂ ಒಂದು ಏನು ವಿಷಯಪ್ಪ ಅಂದರೆ, ಇವತ್ತಿನ ದಿವಸ ಸುಳ್ಳು ಪ್ರಕರಣ ದಾಖಲಿಸೋದು ಹಿಂತೆಕ್ಕೋಬೇಕು. ಒಂದು ವೇಳೆ ಹಿಂತೆಕ್ಕೋಲಿಲ್ಲ ಅಂದರೆ ಇವತ್ತು ಯಾರೇ ಇರಲಿ ಇದರ ಹಿಂದೆ ಕೈವಾಡಗಳು ಕಾಣದ ಕೈಗಳು ಅವ್ರ ಮೇಲೂ ನಾವು FIR ಮಾಡಿಸ್ತೀವಿ ಅಂಥೇಳಿ ಬಯಸ್ತೀವಿ. ಶಾಪುರ್ ತಾಲೂಕಿನ ಮಾಲ್ರೋಜ್ ಗ್ರಾಮದ ನಡೆದಾಡುವ ದೇವರೆಂದು ಹೆಸರುವಾಸಿಯಾಗಿದ್ದಂಥ ಮಲ್ಲಿಕಾರ್ಜುನ ಮುತ್ತಿಯವರ ಮೇಲೆ ಸುಳ್ಳು ದಾಖಲಾತಿ ಸೃಷ್ಟಿಸಿ ಪೋಸ್ಕೋ ಕೇಸ್ ಸೃಷ್ಟಿಸಿದ್ದಾರೆ. ಇದನ್ನು ಹಿಂಪಡೆಯಬೇಕು. ಇದರ ಯಾರ ಕಾಣದ ಕೈವಾಡವಿದೆ ಅವರನ್ನು ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ನಾವು ವಿರುದ್ಧ ಕೇಸನ್ನು ದಾಖಲಿಸುತ್ತೇವೆ. ಅದೇ ರೀತಿಯಾಗಿ ಇವತ್ತು ಮಕ್ಕಳ ಆಯೋಗದ ಅಧ್ಯಕ್ಷರಂಥ ಶಶಿಧರ್ ಗೋಸುಂಬಿ ಅವರು ಇದನ್ನು ಕೈಗೆತ್ತಿಕೊಂಡು ಅವರು ಸ್ವಂತ ಕೇಸು ಮಾಡಿದ್ದಾರೆ. ಅವರಿಗೆ ಯಾವುದೋ ಆಧಾರಗಳಿಲ್ಲದೆ ಮತ್ತು ತಂದೆ ತಾಯಿ ಹೇಳಿಕೆ ಇಲ್ಲದೆ ಅವರು ಕೇಸ್ ಮಾಡಿದ್ದಾರೆ. ಅವ್ರನ್ನೂ ವಿರುದ್ಧ ಕೂಡ ನಾವು ಸರ್ಕಾರಕ್ಕೆ ದೂರು ಸಲ್ಲಿಸುತ್ತೇವೆ ಮತ್ತು ರಾಜ್ಯಪಾಲರಿಗೆ ದೂರು ಸಲ್ಲಿಸುತ್ತೇವೆ. ನಮ್ಮ ಕೋಲಿ ಕಬ್ಬಲಿಗೆ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಸೋಮವಾರ 2ನೇ ತಾರೀಕು ದಿವಸ ಗುಲ್ಬರ್ಗದಲ್ಲಿ ಬೃಹತ್ ಪ್ರತಿಭಟನೆ ರ್ಯಾಲಿ ಮಾಡುತ್ತೇವೆ. ಇಲ್ಲ ಸಲ್ಲದ ಆರೋಪಗಳನ್ನು ಸೋಷಿಯಲ್ ಮೀಡಿಯಲ್ಲಿ ಸಲ್ಲಿಸುತ್ತಿರುವ ವ್ಯಕ್ತಿಗಳು ಕೂಡ ಅವ್ರ ವಿರೋಧವನ್ನು ನಾವು ಕೇಸು ದಾಖಲಿಸುತ್ತೇವೆ. ಅದಕ್ಕಾಗಿ ನಮ್ಮ ಮಲ್ಲಿಕಾರ್ಜುನ ಅಪ್ಪವರ ವಿರೋಧ ಸಲ್ಲಿಸಿದ್ದ ಕೇಸನ್ನು ಹಿಂಪಡೆಯಬೇಕು. ಒಂದು ವೇಳೆ ಹಿಂಪಡೆಯಲಿಲ್ಲ ಅಂತಂದರೆ ನಾವು ಉಗ್ರವಾದ ಹೋರಾಟವನ್ನು ಸಲ್ಲಿಸುತ್ತೇವೆ. ಅದಕ್ಕಾಗಿ ಮಲ್ಲಿಕಾರ್ಜುನ ಅಪ್ಪವರ ಮತ್ತು ಭಕ್ತಾದಿಗಳು ಮತ್ತು ಕೋಲಿ ಸಮಾಜದ ಮುಖಂಡರು, ಕೋಲಿ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಈ ಯಶಸ್ವಿಗೊಳಿಸಬೇಕು. ಮಲ್ಲಿಕಾರ್ಜುನ ಅಪ್ಪವರಿಗೆ ಆದಂಥ ಹಾನಿಯನ್ನು ಮಾನ ನಷ್ಟ ಮೊಕದ್ದಮೆಯನ್ನು ಹಿಂಪಡೆದು ಅವ್ರ ವಿರೋಧ ನಾವು ಕೇಸ್ ದಾಖಲಿಸ್ತೀವಿ ಅಂತ ಹೇಳಿಕೇಸಿ ಅಲ್ಲಿಂದ ಇವತ್ತು BO ಆಫೀಸ್ ಶಾಪುರ್ ತಾಲೂಕಿನ BO ಅವರು ಆಧಾರ ಮೇಲೆ ಈ ಕೇಸನ್ನು ದಾಖಲಿಸಿದ್ದಾರೆ. ಯಾವುದನ್ನು ಕೇಸನ್ನು ದಾಖಲಿಸಿ ಇದನ್ನು ಅವರು SP ಸಾಹೇಬರು, ಯಾದಗಿರಿ SP ಸಾಹೇಬರು, DC ಅವರು ಈ ಕೇಸನ್ನು ವಾಪಸ್ಸು ಪಡ್ಕೋಬೇಕಂತೇಳಿ ನಾವು ಒತ್ತಾಯ ಮಾಡುತ್ತಿದ್ದೇವೆ. ಅದಕ್ಕಾಗಿ ಸೋಮವಾರ ದಿವಸ 2ನೇ ತಾರೀಕು ದಿವಸ ಕೋಲಿ ಸಮಾಜ ಬಂಧುಗಳು ಮತ್ತು ಮಲ್ಲಿಕಾರ್ಜುನ ಅಪ್ಪಾಜಿ ಅಪಾರ ಬಂಧುಗಳು ಅವರ ಭಕ್ತಾದಿಗಳು ಬಂದು ಸೇರ್ಬೇಕಂತೇಳಿ ತಮ್ಮ ಮುಖಾಂತರ ನಾವು ಬೇಡಿಕೊಳ್ಳುತ್ತೇನೆ. ನನ್ನ ಹೆಸರು ರಾಮಲಿಂಗ ನಾಟಿಕರ, ST ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ.